ಶ್ರೀಮಂತಿಕೆಯ ದರ್ಪದಲ್ಲಿ ಸರ್ವ ಸಾಮ್ರಾಜ್ಯವನ್ನೇ ಕಟ್ಟಿ ಮೆರೆಯಬೇಕೆಂದಿರುವ ಈ ಮನೋಹರನ ಮತ್ವ ಆಕಾಂಕ್ಷೆಗೆ ಮನಸ್ಸೊಂದು ಮಂಗವಾಗಿ ಹರಿಹಾಯ್ದು ಹೋಗುತ್ತಿದೆಯಲ್ಲ. ಆ ಪುಷ್ಪಲಕ್ಷ್ಮಿಯ ಕಡೆಗೆ ಯಾಕೆ? ಏನವಳ ರೂಪ, ಏನವಳ ಲಾವಣ್ಯ, ಯಾವ ಮತ್ತಿನಲ್ಲಿ ಕೆತ್ತಿ ಕಳಿಸಿರಬಹುದು ಆ ಬ್ರಹ್ಮ ಅವಳ ಸೌಂದರ್ಯವನ್ನು. ಸೊಂಟದ ಸೌಂದರ್ಯ, ಕಂಠದ ಮಾಧುರ್ಯ, ಹಾಡಿ ಕುಣಿದು ಕುಪ್ಪಳಿಸಿದಾಗ ನಗುವ ಅವಳ ಮೂಗು, ತುಟಿಯ ಸ್ತನಗಳನ್ನು ನೋಡಿ ಹುಚ್ಚನಾಗಿ ಹೋಗಿದ್ದಾನೆ ಈ ಮನೋಹರ್. ಲಕ್ಷ್ಮೀ, ನೀನು ನನಗಾಗಿ ಅವತರಿಸಿ ಬಂದಿರುವ ಜೀವಂತ ಸಿಂಗಾರದ ಶಿಲೆ ನೀನು. ನಾನು ಭೃಂಗಿಯಾಗಿ ಬಂದು ಭಂಗಿ ರೂಪದಲ್ಲಿ ನಿತ್ಯ ನಿನ್ನನ್ನು ತುಂಬಿಸಿ ಶಂಭುಲಿಂಗನ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟದಿದ್ದರೆ ನನ್ನ ಹೆಸರು ಮನೋಹರನೇ ಅಲ್ಲ. ಲಕ್ಷ್ಮೀ, ನೀನು ನನ್ನನ್ನು ಮಾತ್ರ ಮನೋಹರನೆಂದು ತಿಳಿದುಕೊಂಡಿರಬಹುದು. ಇವನು ಕಾಳಿಂಗ ಸರ್ಪ. ಕಣ್ಣಿಟ್ಟ ಹೆಣ್ಣುಗಳನ್ನು ಎಂದು ಬಿಟ್ಟವನಲ್ಲ ಈ ಮನೋಹರ್. ಎಂದು ನೀನು ಕಾಲೇಜಿನಲ್ಲಿ ನನಗೆ ಭೇಟಿಯಾದಾಗ ನನಗೆ ಹೆಡಕು ಎತ್ತರಿಸಿ ಮಾತಾಡಿ ಹೋದಿಯಲ್ಲ ಹೆಣ್ಣೆ, ನಾನು ನಿನ್ನನ್ನು ಔಡಿಸಬಹುದೇ ಬಿಡಲಾರ ಈ ಮನೋಹರ್. ಬರ್ತೀನಿ ಹೆಣ್ಣೆ, ಬರ್ತೀನಿ. ನಿನ್ನ ನನ್ನ ಬೆಟ್ಟಿ ಮುಂದಿನ ಸಮಯವಿರಲಿ. ಯಾರಿವನು